ಕೂಡ ಈ ಮಳೆಯ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಹೊನ್ನೆತಾಳು ಗ್ರಾಮ ಪಂಚಾಯತ್ನ ನಾಬಳೆ ರೋಡ್ ಬಂದಾಗಿದೆ. ರಸ್ತೆಯ ಮೇಲೇನೆ 4-5 ಅಡಿ ಎತ್ತರದಲ್ಲಿ ನದಿ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಮಾರ್ಗ ಈಗ ಬಂದಾಗಿದೆ. ಆಗುಂಬೆ ಅಥವಾ ಕಮ್ಮರಡಿ ಮಾರ್ಗವಾಗಿ ತೆರಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಈ ಮಾರ್ಗ ಬಂದಾಗಿರೋದು, ಅದರ ಬದಲಿಗೆ ಬದಲಿ ಮಾರ್ಗವನ್ನ ಪರ್ಯಾಯ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗ್ತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ನದಿ ತುಂಬಿ ಹರಿತಾ ಇರೋದ್ರಿಂದ ಅನೇಕ ರಸ್ತೆಗಳು ಕೂಡ ಜಲಾವೃತ ಆಗಿದೆ. ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಅನೇಕ ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ಆರ್ಭಟ ಇರುತ್ತೆ ಅನ್ನುವಂತ ವಿಚಾರ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಹಿಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಇದರಿಂದ ನದಿಗಳು, ಹಳ್ಳ ಕೊಳ್ಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನದಿಯ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ರಸ್ತೆ ಸಂಪರ್ಕವೂ ಬಂದ್, ಜೊತೆಯಲ್ಲಿ ಅಲ್ಲಿ ಓಡಾಡೋದಕ್ಕೂ ಸಾಧ್ಯ ಆಗದಂತಹ ಪರಿಸ್ಥಿತಿ. ಹಾಗಾಗಿ ಬದಲಿ ಮಾರ್ಗಗಳನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಮಲೆನಾಡಿನಲ್ಲೂ ಕೂಡ ಈ ಮಳೆಯ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಹೊನ್ನೆತಾಳು ಗ್ರಾಮ ಪಂಚಾಯತ್ನ ನಾಬಳೆ ರೋಡ್ ಬಂದಾಗಿದೆ. ರಸ್ತೆಯ ಮೇಲೇನೆ 4-5 ಅಡಿ ಎತ್ತರದಲ್ಲಿ ನದಿ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಮಾರ್ಗ ಈಗ ಬಂದಾಗಿದೆ. ಆಗುಂಬೆ ಅಥವಾ ಕಮ್ಮರಡಿ ಮಾರ್ಗವಾಗಿ ತೆರಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಈ ಮಾರ್ಗ ಬಂದಾಗಿರೋದು, ಅದರ ಬದಲಿಗೆ ಬದಲಿ ಮಾರ್ಗವನ್ನ ಪರ್ಯಾಯ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗ್ತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ನದಿ ತುಂಬಿ ಹರಿತಾ ಇರೋದ್ರಿಂದ ಅನೇಕ ರಸ್ತೆಗಳು ಕೂಡ ಜಲಾವೃತ ಆಗಿದೆ. ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಅನೇಕ ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ಆರ್ಭಟ ಇರುತ್ತೆ ಅನ್ನುವಂತ ವಿಚಾರ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಹಿಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಇದರಿಂದ ನದಿಗಳು, ಹಳ್ಳ ಕೊಳ್ಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನದಿಯ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ರಸ್ತೆ ಸಂಪರ್ಕವೂ ಬಂದ್, ಜೊತೆಯಲ್ಲಿ ಅಲ್ಲಿ ಓಡಾಡೋದಕ್ಕೂ ಸಾಧ್ಯ ಆಗದಂತಹ ಪರಿಸ್ಥಿತಿ. ಹಾಗಾಗಿ ಬದಲಿ ಮಾರ್ಗಗಳನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಮಲೆನಾಡಿನಲ್ಲೂ ಕೂಡ ಈ ಮಳೆಯ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಹೊನ್ನೆತಾಳು ಗ್ರಾಮ ಪಂಚಾಯತ್ನ ನಾಬಳೆ ರೋಡ್ ಬಂದಾಗಿದೆ. ರಸ್ತೆಯ ಮೇಲೇನೆ 4-5 ಅಡಿ ಎತ್ತರದಲ್ಲಿ ನದಿ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಮಾರ್ಗ ಈಗ ಬಂದಾಗಿದೆ. ಆಗುಂಬೆ ಅಥವಾ ಕಮ್ಮರಡಿ ಮಾರ್ಗವಾಗಿ ತೆರಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಈ ಮಾರ್ಗ ಬಂದಾಗಿರೋದು, ಅದರ ಬದಲಿಗೆ ಬದಲಿ ಮಾರ್ಗವನ್ನ ಪರ್ಯಾಯ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗ್ತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ನದಿ ತುಂಬಿ ಹರಿತಾ ಇರೋದ್ರಿಂದ ಅನೇಕ ರಸ್ತೆಗಳು ಕೂಡ ಜಲಾವೃತ ಆಗಿದೆ. ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಅನೇಕ ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ಆರ್ಭಟ ಇರುತ್ತೆ ಅನ್ನುವಂತ ವಿಚಾರ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ.
ಮುಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಇದರಿಂದ ನದಿಗಳು, ಹಳ್ಳ ಕೊಳ್ಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನದಿಯ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ರಸ್ತೆ ಸಂಪರ್ಕವು ಬಂದ್, ಜೊತೆಯಲ್ಲಿ ಅಲ್ಲಿ ಓಡಾಡೋದಕ್ಕೂ ಸಾಧ್ಯ ಆಗದಂತಹ ಪರಿಸ್ಥಿತಿ. ಹಾಗಾಗಿ ಬದಲಿ ಮಾರ್ಗಗಳನ್ನು ಬಳಸಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಮಲೆನಾಡಿನಲ್ಲೂ ಕೂಡ ಈ ಮಳೆಯ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಹೊನ್ನೆತಾಳು ಗ್ರಾಮ ಪಂಚಾಯತ್ನ ನಾಬಳೆ ರೋಡ್ ಬಂದಾಗಿದೆ. ರಸ್ತೆಯ ಮೇಲೇನೆ 4-5 ಅಡಿ ಎತ್ತರದಲ್ಲಿ ನದಿ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಮಾರ್ಗ ಈಗ ಬಂದಾಗಿದೆ. ಆಗುಂಬೆ ಅಥವಾ ಕಮ್ಮರಡಿ ಮಾರ್ಗವಾಗಿ ತೆರಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಈ ಮಾರ್ಗ ಬಂದಾಗಿರೋದು, ಅದರ ಬದಲಿಗೆ ಬದಲಿ ಮಾರ್ಗವನ್ನ, ಪರ್ಯಾಯ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗ್ತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ನದಿ ತುಂಬಿ ಹರಿತಾ ಇರೋದ್ರಿಂದ ಅನೇಕ ರಸ್ತೆಗಳು ಕೂಡ ಜಲಾವೃತ ಆಗಿದೆ. ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಅನೇಕ ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ಆರ್ಭಟ ಇರುತ್ತೆ ಅನ್ನುವಂತ ವಿಚಾರ, ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಮುಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಇದರಿಂದ ನದಿಗಳು, ಹಳ್ಳ ಕೊಳ್ಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನದಿಯ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ರಸ್ತೆ ಸಂಪರ್ಕವು ಬಂದ್, ಜೊತೆಯಲ್ಲಿ ಅಲ್ಲಿ ಓಡಾಡೋದಕ್ಕೂ ಸಾಧ್ಯ ಆಗದಂತಹ ಪರಿಸ್ಥಿತಿ. ಹಾಗಾಗಿ ಬದಲಿ ಮಾರ್ಗಗಳನ್ನು ಬಳಸಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಮಲೆನಾಡಿನಲ್ಲೂ ಕೂಡ ಈ ಮಳೆಯ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಹೊನ್ನೆತಾಳು ಗ್ರಾಮ ಪಂಚಾಯತ್ನ ನಾಬಳೆ ರೋಡ್ ಬಂದಾಗಿದೆ. ರಸ್ತೆಯ ಮೇಲೇನೆ 4-5 ಅಡಿ ಎತ್ತರದಲ್ಲಿ ನದಿ ನೀರು ಹರಿತಾ ಇದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಮಾರ್ಗ ಈಗ ಬಂದಾಗಿದೆ. ಆಗುಂಬೆ ಅಥವಾ ಕಮ್ಮರಡಿ ಮಾರ್ಗವಾಗಿ ತೆರಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬದಲಿ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಹಾಗೂ ಗುಡ್ಡೇಕೇರಿ ಈ ಮಾರ್ಗ ಬಂದಾಗಿರೋದು, ಅದರ ಬದಲಿಗೆ ಬದಲಿ ಮಾರ್ಗವನ್ನ, ಪರ್ಯಾಯ ಮಾರ್ಗವನ್ನ ಬಳಸಿ ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗ್ತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ನದಿ ತುಂಬಿ ಹರಿತಾ ಇರೋದ್ರಿಂದ ಅನೇಕ